ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ 1 ಕಪ್ ಮೈದಾ ಹಿಟ್ಟು ಮತ್ತು 1 ಕಪ್ ಗೋಧಿ ಹಿಟ್ಟು, ನಂತರ 1 ಚಮಚದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀರು ಹಾಕಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು. ಈಗ ಹಿಟ್ಟು ಕೂಡ ಕಲಸಾಗಿದೆ. ಅದು 10 ನಿಮಿಷ ರೆಸ್ಟ್ ಆಗಬೇಕು. ಆಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ 1-2 ಈರುಳ್ಳಿ 1-2ರಿಂದ 3 ನಿಮಿಷದ ಕಾಲ ಫ್ರೈ ಮಾಡಬೇಕು. ಈ ರೆಸಿಪಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೆಸಿಪಿ ಮಾಡ್ತಾಯಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ 2 ಹಸಿಮೆಣಸಿನ್ಕಾಯಿ, ನಂತರ 1 ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿರೋದು, ಅದು ಕೂಡ 1-2 ನಿಮಿಷದ ಕಾಲ ಫ್ರೈ ಮಾಡಬೇಕು. ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು 1 ಕ್ಯಾರೆಟ್ ತುರಿ, ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಜೀರಿಗೆ ಪುಡಿ, ಗರಂ ಮಸಾಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ 1 ಚಮಚ ಹಾಕಬೇಕು. ನಂತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ. ನಂತರ ಸ್ಟವ್ ಆಫ್ ಮಾಡಿ 100 ಗ್ರಾಮ್ ಪನ್ನೀರ್ ತುರಿ, ನಂತರ ಚೀಸ್ ಕೂಡ ಸ್ವಲ್ಪ, ಅದು ಕೂಡ ತುರಿದ್ಕೋಬೇಕು. ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಈಗ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ವಿ ಅಲ್ವಾ, ಚಪಾತಿನ ಉಳ್ಳೆ ಮಾಡ್ಕೋಬೇಕು ಹಿಟ್ಟು. ನಂತರ ಲಟ್ಸ್ಕೋಬೇಕು. ಲಟ್ಸ್ಕೊಂಡು ಪನ್ನೀರ್ ಮಿಶ್ರಣದ ಮಸಾಲೆ ಮಾಡ್ಕೊಂಡಿದ್ವಿ, ಆ ಮಸಾಲೆನ 1 ಸ್ಪೂನಷ್ಟು ಹಾಕಬೇಕು. ಹಾಕಿ 4 ಬದಿನೂ ಈ ರೀತಿ ಮಡಚಬೇಕು. ನಂತರ ಇನ್ನೊಂದು ಸ್ವಲ್ಪ ಲಟ್ಸ್ಬೇಕು. ಅದಕ್ಕೆ ನಾನು ಇದಕ್ಕೆ ಹೆಸರು ಮೊಗಲೈ ಪರೋಟ ಅಂತ ಹೆಸರು ಹಾಕಿದ್ದೀನಿ. ತುಪ್ಪದ ಜೊತೆಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕಾವಲಿನೂ ಬಿಸಿಯಾಗಿದೆ. ಅದಕ್ಕೆ 2 ಬದಿನೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು.
ಎರಡು ಬದಿನೂ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದು ಪ್ಲೇಟಲ್ಲಿ ತಕ್ಕೊಳ್ಳೋಣ. ಈಗ ಸರ್ವ್ ಮಾಡೋಣ. ಟೇಸ್ಟ್ ಅಂತೂ ನಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಕೂಡ ಮಾಡಿ ನೋಡಿ.